ಅಲ್ಲ, ಅದು 5 ವರ್ಷದ ವಾರಂಟಿ ಅದು. ಈ ಫ್ಯಾನು ಕುಕ್ಕರ್ಗೆಲ್ಲ 1 ವರ್ಷ ವಾರಂಟಿ ಕೊಡ್ತಾರೆ. ನಮಗೆ ಜನ ಕೊಟ್ಟಿರೋದು 5 ವರ್ಷದ ವಾರಂಟಿ. ಅದು 10 ವರ್ಷದ ಗ್ಯಾರಂಟಿ ವಾರಂಟಿ ಮಾಡು ಅಂತ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ಸರ್, ತಂಗಡಗಿ ಅವರ ಒಂದು ಹೇಳಿಕೆಗೆ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಏನೋ ಒಡಿ ಬಡಿ ಏನೋ ಕಪಾಲ ಕೊಡಿರಿ ಅಂತ ಏನೋ ಒಂದು ನಾಡು ಭಾಷೆಯಲ್ಲಿ ಮಾತಾಡಿರ್ಬೋದು ಅಷ್ಟೇ. ಅದೇನು ದೊಡ್ಡದಲ್ಲ. ಏನು ತಂಗಡಿನ ಲೀಡರ್ ಮಾಡ್ತಾ ಇದ್ದಾರೆ, ಮಾಡಲಿ, ಪರವಾಗಿಲ್ಲ. ಸರ್, ಗ್ರಾಮಾಂತರದಲ್ಲಿ ಹೇಗಿದೆ? ಗ್ರಾಮಾಂತರದಲ್ಲಿ ನೋಡಿ ಅಪ್ಪ, ನಾನು ರಾಜ್ಯ ಮಾತಾಡ್ತೀನಿ. ನಾವು ಗ್ರಾಮಾಂತರದಲ್ಲಿ ನಾನು ಏನು ಇಲ್ಲೇ ಹೋದಾಗ ಜನ ಕೆ ಸುರೇಶ್ ಅವ್ರನ್ನ ದೇವೇಗೌಡರ ಸೊಸೆ ಮೇಲೆ ಒಂದೇ ಕ್ಯಾಂಡಿಡೇಟ್ ಇದ್ದಾಗ ಅವತ್ತು ಇದೇ ಪರಿಸ್ಥಿತಿ ಇತ್ತು. ಆದರೆ ಅವತ್ತಿಗೂ ಇವತ್ತಿಗೂ ಇನ್ನೂ ಭಾಳ ವ್ಯತ್ಯಾಸ ಇದೆ. ಇದೇ ಸಿದ್ದರಾಮಯ್ಯನವ್ರ ಸರ್ಕಾರನೇ ಇತ್ತು. ಆವತ್ತಿನ ಶಕ್ತಿಗೂ ಇವತ್ತು ಮಾಡಿದಂಥ ಸೇವೆಗೂ, ಸುರೇಶ್ ಮಾಡಿದಂಥ ಸೇವೆಗೂ, ಸುರೇಶು ಪ್ರತಿ ಪಂಚಾಯತಿ ಮೆಂಬರ್ ಇದ್ದಂಗೆ, MP ಅಂದರೆ ಮಂಡಲ ಪಂಚಾಯತಿ ಮೆಂಬರ್ ಇದ್ದಂಗೆ, ಪ್ರತಿ ಮನೆಗೂ ಗೊತ್ತು. ಸೊ ಜನ ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಅಲ್ಲ, ಅದು 5 ವರ್ಷದ ವಾರಂಟಿ ಅದು. ಈ ಫ್ಯಾನು ಕುಕ್ಕರ್ಗೆಲ್ಲ 1 ವರ್ಷ ವಾರಂಟಿ ಕೊಡ್ತಾರೆ. ನಮಗೆ ಜನ ಕೊಟ್ಟಿರೋದು 5 ವರ್ಷದ ವಾರಂಟಿ. ಅದು 10 ವರ್ಷದ ಗ್ಯಾರಂಟಿ ವಾರಂಟಿ ಮಾಡು ಅಂತ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ಸರ್, ತಂಗಡಗಿ ಅವರ ಒಂದು ಹೇಳಿಕೆಗೆ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಏನೋ ಒಡಿ ಬಡಿ ಏನೋ ಕಪಾಲ ಕೊಡಿರಿ ಅಂತ ಏನೋ ಒಂದು ನಾಡು ಭಾಷೆಯಲ್ಲಿ ಮಾತಾಡಿರ್ಬೋದು ಅಷ್ಟೇ. ಅದೇನು ದೊಡ್ಡದಲ್ಲ. ಏನು ತಂಗಡಿನ ಲೀಡರ್ ಮಾಡ್ತಾ ಇದ್ದಾರೆ, ಮಾಡಲಿ, ಪರವಾಗಿಲ್ಲ. ಸರ್, ಗ್ರಾಮಾಂತರದಲ್ಲಿ ಹೇಗಿದೆ? ಗ್ರಾಮಾಂತರದಲ್ಲಿ ನೋಡಿ ಅಪ್ಪ, ನಾನು ರಾಜ್ಯ ಮಾತಾಡ್ತೀನಿ. ನಾವು ಗ್ರಾಮಾಂತರದಲ್ಲಿ ನಾನು ಏನು ಇಲ್ಲೇ ಹೋದಾಗ ಜನ ಕೆ ಸುರೇಶ್ ಅವ್ರನ್ನ ದೇವೇಗೌಡರ ಸೊಸೆ ಮೇಲೆ ಒಂದೇ ಕ್ಯಾಂಡಿಡೇಟ್ ಇದ್ದಾಗ ಅವತ್ತು ಇದೇ ಪರಿಸ್ಥಿತಿ ಇತ್ತು. ಆದರೆ ಅವತ್ತಿಗೂ ಇವತ್ತಿಗೂ ಇನ್ನೂ ಭಾಳ ವ್ಯತ್ಯಾಸ ಇದೆ. ಇದೇ ಸಿದ್ದರಾಮಯ್ಯನವ್ರ ಸರ್ಕಾರನೇ ಇತ್ತು. ಆವತ್ತಿನ ಶಕ್ತಿಗೂ ಇವತ್ತು ಮಾಡಿದಂಥ ಸೇವೆಗೂ, ಸುರೇಶ್ ಮಾಡಿದಂಥ ಸೇವೆಗೂ, ಸುರೇಶು ಪ್ರತಿ ಪಂಚಾಯತಿ ಮೆಂಬರ್ ಇದ್ದಂಗೆ, MP ಅಂದರೆ ಮಂಡಲ ಪಂಚಾಯತಿ ಮೆಂಬರ್ ಇದ್ದಂಗೆ, ಪ್ರತಿ ಮನೆಗೂ ಗೊತ್ತು. ಸೊ ಜನ ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.